ನೆಕ್ಸ್ಟ್ ಬಂದ್ಬಿಟ್ಟು ಲರ್ನಿಂಗ್ ಝೋನ್. ಲರ್ನಿಂಗ್ ಝೋನ್ ಬಂದ್ಬಿಟ್ಟು ಡೀಲ್ ವಿತ್ ಚಾಲೆಂಜ್ಗಳು ಇರುತ್ತೆ. ನೀವು ಅದ್ರ ಜೊತೆ ಡೀಲ್ ಮಾಡಿದ್ರೆ ಮಾತ್ರ ಹೊಸ ಕಲಿಕೆ ಆಗುತ್ತೆ. ಚಾಲೆಂಜ್ ಒಂದು ಕಷ್ಟ ಆಯಿತು ಅಂತ ಬಿಟ್ಟರೆ ಏನು ಕಲಿಕೆನೂ ಆಗಲ್ಲ. ಹೊಸ ಸ್ಕಿಲ್ಸ್ ಅಕ್ವೈರ್ ಮಾಡಬೇಕು, ಕಲ್ತ್ಕೋಬೇಕು. ಎಕ್ಸ್ಟೆಂಡ್ ಯುವರ್ ಕಂಫರ್ಟ್ ಝೋನ್. ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದ್ರೆ ಕಲಿಕೆ ಆಗೋದು. ನಿಮ್ಮ ಶಾಲೆ ಬಿಟ್ಟು ಹೊರಗಡೆ ಬಂದ್ರೆ ಈ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅರ್ಥ ಆಗೋದು, ಇಲ್ಲಿ ಟೀಚರ್ಸ್ ನಡುವೆ ಕಮ್ಯುನಿಕೇಶನ್ ಹೆಂಗಿದೆ ಅರ್ಥ ಆಗೋದು, ನಿಮ್ಮ ಶಾಲೆನ ಹೇಗೆ ಬಿಡಲ್ ಮಾಡ್ಬೋದು ಅರ್ಥ ಆಗೋದು. ಈ ಲರ್ನಿಂಗ್ ಝೋನ್ಗೆ ಒಂದು ಎಕ್ಸಾಂಪಲ್ಸ್ ಇದೆ. ಎಕ್ಸಾಂಪಲ್ ಏನಂದ್ರೆ, ನನಗೆ ಸ್ವಿಮ್ಮಿಂಗ್ ಬರಲ್ಲ, ನೀವು ನನಗೆ ಸ್ವಿಮ್ಮಿಂಗ್ ಕಲಿಸ್ಬೇಕು. ಹೆಂಗೆ ಕಲಿಸ್ತೀರಿ ಸ್ವಿಮ್ಮಿಂಗ್? ಒಂದು ಎತ್ತರ ಜಾಗದಲ್ಲಿ ಮತ್ತೆ ಹೇಗೆ ಕಲಿಸ್ತೀರಿ? ಸ್ವಲ್ಪ ನೀರಾಗಲ್ಲ, ಸ್ವಲ್ಪ ಸೇಫ್ಟಿಗೆ ಕಟ್ತೀರಿ, ಸ್ವಲ್ಪ ದಂಡದಲ್ಲಿ ನಿಂತ್ಕೊಂಡು ಇದನ್ನು ಮಾಡ್ತೀವಿ. ಫಸ್ಟ್ ಮೋಟಿವೇಶನ್ ಕೊಡ್ತೀರಿ. ಹೌದಲ್ವ? ಮೋಟಿವೇಶನ್ ಏನಾಗಲ್ಲ, ಧೈರ್ಯವಾಗಿದೆ, ನಾನು ಇದನ್ನು ಇಲ್ಲೇ ಇದ್ದೀನಿ. ಆಮೇಲೆ ಸೇಫ್ಟಿ ಕೊಟ್ಟಾದ್ಮೇಲೆ ಕೈ ಹಿಡ್ಕೊತೀರಿ. ಸ್ವಲ್ಪ ಪರವಾಗಿಲ್ಲ, ಕಾಲು ಆಡ್ಸೋಣ, ಕೈ ಹಿಡ್ಕೊಂಡಿದ್ದೀರಲ್ಲ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ಸೇಫ್ಟಿ ತೆಗಿತೀರಿ. ಪರವಾಗಿಲ್ಲ, ನಾನು ಕೈ ಹಿಡ್ಕೊಂಡಿದ್ದೀನಲ್ಲ, ಸೇಫ್ಟಿ ಇರೋದು ಏನಾಗಲ್ಲ. ಸ್ವಲ್ಪ ಕೈ ಕಾಲು ಆಡಿಸ್ತಿದ್ದಾರೆ, ಪರವಾಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಒಂದು ಹೆಜ್ಜೆ ಹಿಂಗೆ ವಾಪಸ್, ಜಾಸ್ತಿ ದೂರ ಹೋಗ್ಬೇಡ, ಒಂದು ಹೆಜ್ಜೆ ವಾಪಸ್ ಆಗ. ಆಮೇಲೆ ಸ್ವಲ್ಪ ದೂರ ಹೋಗ್ತಾರೆ. ಹೌದಲ್ಲ? ಆ ಪ್ರೋಸೆಸ್ ಟ್ರೈ ಮಾಡಬೇಕು, ಇಲ್ಲದೆ ಕಷ್ಟ. ನೀವು ಸ್ವಿಮ್ಮಿಂಗ್ ಕಲಿಸ್ತೀನಿ, ಜೋಗದಲ್ಲಿ ಬಂದು ತಗೋತೀವಿ. ಇನ್ನೊಂದು ಸರಿ ಮುಖ ಮುಖ ನೋಡಕ್ಕೆ ಇರೋದಿಲ್ಲ. ಸೊ ಆ ಪ್ರೋಸೆಸ್ ಕ್ಲೀನಾಗಿ ಅರ್ಥ ಆಗಿರ್ಬೇಕು. ನೆಕ್ಸ್ಟ್ ಗ್ರೋತ್. ಇಲ್ಲಿ ಇನ್ನೊಂದು ವಿಷಯ ತಿಳ್ಕೊಳ್ಬೇಕು. ಇದನ್ನು ನಿಮಗೆ ಅಪ್ಲೈ ಆದರೆ ಒಂಥರ, ಮಗುಗೆ ಅಪ್ಲೈ ಆದರೆ ಒಂಥರ, ಎಜುಕೇಟರ್ಗೆ ಅಪ್ಲೈ ಆದರೆ ಒಂಥರ. ನೀವು ಮಗುವಿನ ಕಂಫರ್ಟ್ ಝೋನ್ ಒಳಗೆ ಹೋದರೆ ಮಗುನ ನಿಮ್ಮ ಲರ್ನಿಂಗ್ ಝೋನ್ ಒಳಗೆ ಕರ್ಕೊಂಡ್ಬರೋಕ್ಕಾಗಲ್ಲ. ಎಲ್ಲಿವರೆಗೆ ನೀವು ಕಂಫರ್ಟ್ ಝೋನಲ್ಲಿ ಇರ್ತೀರಿ ಅಲ್ಲಿವರೆಗೂ ನೀವು ಮಗುವಿನ ಕಂಫರ್ಟ್ ಝೋನ್ ಒಳಗೆ ಹೋಗೋಕ್ಕಾಗಲ್ಲ. ಅಕ್ಕ ಕರಿಯ ತಿಳಿಸಿ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ನೀವು ಮಗುವಿನ ಕಂಫರ್ಟ್ ಝೋನ್ ಒಳಗೆ ಹೋಗೋಕ್ಕಾಗಲ್ವೋ ಅಲ್ಲಿವರೆಗೆ ಮಗುವಿನ ಲರ್ನಿಂಗ್ ಕರ್ಕೊಂಡ್ಬರೋಕ್ಕಾಗಲ್ಲ. ಎಲ್ಲಿವರೆಗೆ ನೀವು ಕಂಫರ್ಟ್ ಝೋನ್ ಇಂದ ಹೊರಗೆ ಬರಲಿಲ್ಲ ಅಲ್ಲಿವರೆಗೂ ನೀವು ಮಗುವಿನ ಝೋನ್ ಒಳಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಿಮ್ಗೆ ರಿಸಲ್ಟ್ ಬೇಕು ಅಂದರೆ ನೀವು ಎಲ್ಲಿವರೆಗೂ ಕನೆಕ್ಟ್ ಆಗಲ್ಲ, ನೀವು ಅಲ್ಲಿವರೆಗೂ ಕಲಿಸಕ್ಕಾಗಲ್ಲ. ಸೊ ಇದು ಮ್ಯಾಟರ್ ಇದು. ಸೊ ಹಾಗಾಗಿ ನೀವು ಗ್ರೋತ್ ಆಗಬೇಕು ಅಂದರೆ, ಮಗು ಗ್ರೋತ್ ಆಗಬೇಕು ಅಂದರೆ ಆ ಮಧ್ಯೆ ಇರೋ ಫಿಯರ್ ಏನಿದೆ ಅದನ್ನು ಕಡಿಮೆ ಮಾಡಲೇಬೇಕು. ಇಲ್ಲಾಂದರೆ ಲರ್ನಿಂಗ್ ಗ್ರೋತ್ ಕಷ್ಟ.